ಶ್ರೀನಿವಾಸ್ ಮಾನವೀಯ ಮೌಲ್ಯಗಳುಳ್ಳ ಶಾಸಕರಾಗಿದ್ದಾರೆ. ಮುಂಡ್ರಗಿ ನಾಗರಾಜ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಆದರ್ಶ ವ್ಯಕ್ತಿತ್ವದ ಶಾಸಕರಾಗಿದ್ದಾರೆ ಅಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡರು ಆದ ಮುಂಡ್ರಗಿ ನಾಗರಾಜ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ತಾಲೂಕಿನ ಸಕಲಾಪುರದ ಹಟ್ಟಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗ್ರಾಮ ಶಾಖೆಯ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶಾಸಕರು ಹೃದಯವಂತರಾಗಿದ್ದಾರೆ, ಕರ್ಮನಿಷ್ಠರು, ಕರ್ತವ್ಯನಿಷ್ಠರಾಗಿದ್ದಾರೆ ಹಾಗೂ ರಾಜ್ಯ ಕಂಡ ಅಪರೂಪದ ಆದರ್ಶ ಶಾಸಕರಾಗಿದ್ದಾರೆ ಎಂದಿದ್ದಾರೆ. ಸಂಘಟನಾಕಾರರು ತುಳಿತಕ್ಕೊಳಗಾದ, ಶೋಷಣೆಗೊಳಗಾದ ಎಲ್ಲ ಸಮುದಾಯಗಳ ಧ್ವನಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಕೇವಲ ಒಂದು ಜಾತಿ, ಧರ್ಮ, ಪಂಥಕ್ಕೆ ಸಂಘಟನೆ ಸೀಮಿತವಲ್ಲ. ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಈಡೇರಿಸುವತ್ತವಾಗಿ ಯಾವುದೇ ತಾರತಮ್ಯಗಳು ಇಲ್ಲದೆ ಸಂಘಟಿತರಾಗಿ ಹೋರಾಟಗಳನ್ನು ಮಾಡಬೇಕಾಗಿದೆ ಎಂದಿದ್ದಾರೆ. ಎಲ್ಲರಿಗೂ ಸಿಕ್ಕಿದಲ್ಲ ಅಂಬೇಡ್ಕರ್, ನೀವು ಸಹ ಪ್ರೀತಿ ಮಾಡ್ಬೇಕು ತಾನೆ ಸ್ವಲ್ಪ ಮಟ್ಟಿಗೆ. ಇನ್ನು ಸ್ವತಂತ್ರ ನಂತರದಲ್ಲಿ ಸಂವಿಧಾನ ಬರ್ಕೊಟ್ರು. ಸಂವಿಧಾನದಲ್ಲಿ ವಿಶೇಷವಾಗಿ ದಲಿತರಿಗೆ ಒಂದು ಹಕ್ಕನ್ನು ಕಲ್ಪಿಸಿದ್ರು. ಏನದು ಮೀಸಲಾತಿ. ಅಂಬೇಡ್ಕರ್ ಕಲ್ಪಿಸಿಲ್ಲ ಹಕ್ಕನ್ನ. ದಯಮಾಡಿ ತಪ್ಪು ತಿಳ್ಕೊಂಡಿದ್ರು ತಾವೆಲ್ಲ. ಮೀಸಲಾತಿ ಕೊಟ್ಟಿದ್ದ ಅಂಬೇಡ್ಕರ್ ಅವರಲ್ಲ. ಇಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರು ತಾವು ಗಮನಿಸಬೇಕಿದನ್ನ. ಈ ದೇಶದಲ್ಲಿ 3 ಸರಿ ಮೀಸಲಾತಿ ಜಾರಿ ಆಗಿದೆ. ಮೊದಲನೇದಾಗಿ 1920ರಲ್ಲಿ ಕೊಲ್ಲಾಪುರದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಅಂತಕ್ಕಂಥವ್ರು 50% ಮೀಸಲಾತಿ ಕೊಡ್ತಾರೆ. ಅದರ ನಂತರ ಅದೇ ರೀತಿಯಾಗಿ ನಮ್ಮ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1927ರಲ್ಲಿ 75% ರಿಸರ್ವೇಶನ್ ಕೊಡ್ತಾರೆ. ನಮ್ಮ ಮಹಾರಾಜ ನಮಗೆ ಮೈಸೂರಲ್ಲಿ ಕೊಟ್ಟಿದ್ದಾರೆ ರಿಸರ್ವೇಶನ್. ಇನ್ನು ಈ ರಿಸರ್ವೇಶನ್ ಕಲ್ಪನೆ ಯಾರಿಗಿರ್ಲಿಲ್ಲ, ಅಂಬೇಡ್ಕರ್ಗಿರ್ಲಿಲ್ಲ, ಸಂವಿಧಾನ ಇದ್ದಿಲ್ಲ, ಇದನ್ನು ಬಂದಿದ್ದಿಲ್ಲ, ಸ್ವಾತಂತ್ರ್ಯ ಬಂದಿದ್ದಿಲ್ಲ. ನಂತರ 1937ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 2 ವೋಟಿಂಗ್ ಸಿಸ್ಟಮ್ ತಂದಾಗ ಅದಕ್ಕೆ ವಿರುದ್ಧವಾಗಿ ಯರವಾಡ ಜೈಲಿನಲ್ಲಿ, ಬಾಂಬೆಯ ಪೂನಾ ನಗರದ ಯರವಾಡ ಜೈಲಿನಲ್ಲಿ 1932ರಲ್ಲಿ ಸೆಪ್ಟೆಂಬರ್ 24ನೇ ತಾರೀಕು ಈ ರಿಸರ್ವೇಶನ್ ಬಂತು ಸ್ನೇಹಿತರೆ. ಅಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ರಿಸರ್ವೇಶನ್, ಗಾಂಧೀಜಿ ಅವ್ರು ಕೊಟ್ಟಿರೋದು ತಮ್ಮ ಗಮನಕ್ಕಿರಲಿ. ಯಾರಿಗೂ ರಿಸರ್ವೇಶನ್ ಬಗ್ಗೆ ತಪ್ಪು ಕಲ್ಪನೆ ಇದೆಯಲ್ಲ, ಇದು ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ರಿಸರ್ವೇಶನ್ ಅಲ್ಲ. ಅಂಬೇಡ್ಕರ್ ವಿರೋಧ ಮಾಡ್ತಿದ್ರು, ರಿಸರ್ವೇಶನ್ ಬೇಡ ನಮಗೆ, ವೋಟ್ ಹಾಕೋದು ಕೊಡಿ ಅಂತ. ನಮಗೆ ಪೊಲಿಟಿಕಲ್ ಪವರ್ ಬೇಕಂತ ಹೇಳ್ತಾ ಇದ್ರು, ಡಬಲ್ ವೋಟ್ ಕೊಡ್ಬೇಕಂತ ಹೇಳ್ತಾ ಇದ್ರು. ಆದ್ರೆ ಗಾಂಧೀಜಿ ಅವರು, ನೆಹರೂರವ್ರು ಎಲ್ಲರೂ ಪ್ರಯತ್ನ ಮಾಡಿ ಈ ರಿಸರ್ವೇಶನ್ ಕೊಟ್ಟಿದ್ದಾರೆ 1932ರಲ್ಲಿ. ಅಂಬೇಡ್ಕರ್ ಅವರು ಸ್ವತಂತ್ರ ಬಂದು ಕಾನ್ಸ್ಟಿಟ್ಯೂಷನ್ ಬರಿಬೇಕಾದ್ರೆ ಅದನ್ನ ಅಂಬೇಡ್ಕರ್ ಇದನ್ನ ರಿಸರ್ವೇಶನ್ ಆರ್ಟಿಕಲ್ 14A and B ನಲ್ಲಿ ಆರ್ಟಿಕಲ್ 14 and 15 ನಲ್ಲಿ ಸೇರಿಸಿ ಕೇವಲ 10 ವರ್ಷ ಅಂತ ಮಾಡಿದ್ರು. ಕೇವಲ 10 ವರ್ಷ ಇರ್ಬೇಕಂತೇಳಿ ಮುಂದೆ ಬಂದಿರತಕ್ಕಂಥ ಸರ್ಕಾರ ಅದನ್ನ ಇನ್ನೊಂದು 10 ವರ್ಷ ಮಾಡಿ ಇವತ್ತು ಪರ್ಮನೆಂಟ್ ಮಾಡಿದ್ದಾರೆ. ಅದಕ್ಕಾಗಿ ದಯಮಾಡಿ ಬೇರೆಯವ್ರು ನಾನು ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ರಿಸರ್ವೇಶನ್ ಬಗ್ಗೆನೂ ತಪ್ಪು ತಿಳ್ಕೊಳ್ಬೇಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆನೂ ತಪ್ಪು ತಿಳ್ಕೊಳ್ಬೇಡಿ. ಯಾಕಂತಂದ್ರೆ ಅವ್ರು ಯಾರು ನಿಮ್ಮ ವಿರುದ್ಧ ಇರಲಿಲ್ಲ, ನಾವು ನಿಮ್ಮ ವಿರುದ್ಧ ಇಲ್ಲ. ನಾವು ಏನಾದರೂ ಒಂದು ಸಮಾಜನ, ಒಂದು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಸಮಾಜನ ಮೇಲ್ಕೆತ್ತಕ್ಕಂಥದ್ದು ಅಷ್ಟೇ ನಮ್ಮ ಗುರಿಯಾಗಿದೆ, ಬಿಟ್ಟರೆ ಬೇರೆಯವ್ರ ವಿರುದ್ಧ ನಾವಿಲ್ಲ ಅಂತಕ್ಕಂಥ ವಿಚಾರವನ್ನು ತಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಸಕರಂತೂ ಆ ರೀತಿ ಯಾವುದೋ ಕಲ್ಪನೆಗಳಲ್ಲಿ ಅವ್ರ ಭಾವನೆಗಳಲ್ಲಿ ಸಹ ಇಲ್ಲ. ಇಂಥ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ. ತಾವುಗಳೆಲ್ಲರೂ ಅವಾಗಲೇ ಹೇಳ್ತಾ ಇದ್ರು, ನಮ್ಮ ದುರ್ಗೇಶ್ ಅವರು, ಮಾಂತೇಶ್ ಅವರು ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೆಲವು ವಿಚಾರಗಳನ್ನ. ಯಾಕೆಂತಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ಒಂದಾಗಿ ಹೋದಾಗ ಮಾತ್ರ ನಾವು ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣಕ್ಕೋಸ್ಕರ ತಾವುಗಳೆಲ್ಲರೂ ನಮ್ಮ ಶಾಸಕರಲ್ಲಿ ಮನವಿ ಇದೆ, ತಾವು ದಯಮಾಡಿ ಇಲ್ಲಿರ್ತಕ್ಕಂಥವ್ರಿಗೆ ತಾವೇನು ಈಗ ನಡೀತಾ ಇದ್ರೆ ಇದನ್ನೇ ಮುಂದುವರಿಸಬೇಕು. ಮುಂದಿನ ದಿನಗಳಲ್ಲಿ ತಾವೇ MLAಗಳಾಗಿದ್ರೆ ನಮಗೂ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಈ ಸಮಾಜ ನೀವು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇಲ್ಲ,
ಸಮಾಜ ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ನಿಮಗೆ ನಾವು ಹೃದಯಪೂರ್ವಕವಾಗಿ ಈ ಜನಾಂಗದ ಎಲ್ಲರ ಪರವಾಗಿ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಹೇಳಿ, ಯಾಕಂದ್ರೆ ತುಂಬಾ ಸಮಯ ಆಗಿದೆ, ನಾವು ಬಂದಿದ್ದು ತಡ ಆಗಿದೆ. ಇಷ್ಟು ಹೇಳಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಸಂಘಟನೆ ನಾಮಫಲಕ ಉದ್ಘಾಟಿಸಿ ಮಾತನಾಡಿದರು. ಮೊಳಕಾಲ್ಮೂರು ತಾಲೂಕಿನ ಸಿದ್ದಯ್ಯನಕೋಟೆ ಚಿತ್ತರಗಿ ವಿಜಯಶಾಂತೇಶ್ವರ ಶಾಖಾ ಮಠದ ಪೀಠಾಧ್ಯಕ್ಷರು ಆಗಿರುವಂತಹ ಶ್ರೀ ಬಸವಲಿಂಗ ಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸಂವಿಧಾನ ಶಿಲ್ಪಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ತಾ. ಸೊ ಇಂಥ ಒಂದು ಸುಮ್ಮನೆ ಇಲ್ಲಿ ಒಂದು ಹಾರ ಹಾಕ್ಬಿಟ್ಟು ಶಾಲ ಹಾಕ್ಬಿಟ್ಟು ಒಂದು ಮಾಡಿಗೆ ಮಾಡ್ಕೊಂಡಂತ ಅದಲ್ಲ. ಈ ಒಂದು ನಿಮ್ಮ ಮುಂದೆ ಇವತ್ತಿನ ನಿಂತ್ಕೊಂಡು ಮಾತಾಡಕ್ಕಂತ ಶಕ್ತಿ ಕೊಟ್ಟಿರೋದು. ಸೊ ಇದರಲ್ಲಿ ನಮ್ಮ ಪ್ರಾಸ್ತಾವಿಕವಾಗಿ ಬಹಳ ಚೆನ್ನಾಗಿ ತಾವೆಲ್ಲ ವಿಷಯಗಳ ಪ್ರಸ್ತಾಪ ಮಾಡಿದ್ರು. DSS ಅಂದ್ರೆ ಏನು, ಅಂಬೇಡ್ಕರ್ದು ಇದ್ರದಂದೇನು, ಮತ್ತೆ ನಮ್ಮ ಮುರಾರ್ಜಿ ಸರು ಎಷ್ಟು ಒಳ್ಳೆ ಹಾಡು ಹೇಳಿದ್ರು. ಎಲ್ಲ ನಾವು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೋಡಿ, ಒಂಥರ ಪ್ರತಿಯೊಂದನ್ನು ನಮಗೆ ಒಂದೊಂದು ಪಾಠಗಳಾಗ್ತವೆ. ಪ್ರತಿಯೊಬ್ಬರು ದುರ್ಗೇಶ್ ಅಣ್ಣನವರು ಒಡೆದ ಮನಸ್ಸುಗಳ ಹೆಂಗೆ ಸರಿ ಮಾಡ್ಕೋಬೇಕಂತೇಳಿ ನನ್ನ ಸಮಯ ಪ್ರಜ್ಞೆ ಬಗ್ಗೆ ನಮ್ಮ ದುರ್ಗೇಶ್ ಅಣ್ಣರು ಹೇಳಿದ್ರು. ಮತ್ತೆ ಎಲ್ಲ ಆಗಿರ್ತಕ್ಕಂಥ ನೋಡು ಒಬ್ಬೊಬ್ರು ಎಳೆ ಆಗಿ ಬಿಚ್ಚಿಟ್ಟು. ಸೊ ಇದು ಡಿಎಸ್ಎಸ್ ವಿಜಯನಗರ ಜಿಲ್ಲಾ ಸಂಚಾಲಕ ಎಸ್ ದುರ್ಗೇಶ್, ತಾಲೂಕು ಸಂಚಾಲಕ ಬಿಟಿ ಗುದ್ದಿ, ಡಿಎಸ್ ದುರ್ಗೇಶ್, ಕಂದಗಲ್ಲು ಕೆ ಪರಶುರಾಮ್, ತಾಲೂಕು ಸಂಚಾಲಕ ಬಡೆಲಡಕು ದುರ್ಗೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಿಕ್ಷಕ ಕೆಂಚಮಲ್ಲನಹಳ್ಳಿ ಮಹಂತೇಶ ಪ್ರಾಸ್ತಾವಿಕ ಮಾತನಾಡಿದರು. ವಿಜಯನಗರ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಂಜುನಾಥ್, ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನೆ, ಸಿಪಿಐ ಡಿ ದುರ್ಗಪ್ಪ, ಪಿಎಸ್ಐ ಸಿದ್ದರಾನ ಬಿದರಾಣಿ ಹಾಗೂ ಗೀತಾಂಜಲಿ ಮುಖಂಡರು ಆದ ಎಳ್ನೀರು ಗಂಗಣ್ಣ, ಬಳ್ಳಾರಿ ಜಿಲ್ಲಾ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಗೋವರ್ಧನ, ನಟರಾಜ್ ಗೌಡ, ಡಿಒ ಮೊರಾರ್ಜಿ, ಹುಲಿಕೆರೆ ದುರ್ಗೇಶ್, ಚಿತ್ರದುರ್ಗ ಗಂಗಾಧರ, ಸಕಲಾಪುರ ಗ್ರಾಮ ಘಟಕ ಅಧ್ಯಕ್ಷ ಯಲ್ಲಪ್ಪ, ಚೌಡಪ್ಪ, ಕಾನಮಡಗು, ಪಕ್ಕೀರಪ್ಪ, ದುರ್ಗಪ್ಪ ಸೇರಿ ಡಿಎಸ್ಎಸ್ ಗ್ರಾಮ ಘಟಕದ ಅನೇಕ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮದ ಹಿರಿಯರು, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು, ಯುವಕ ಯುವತಿಯರು, ವಿವಿಧ ಜನಪ್ರತಿನಿಧಿಗಳು, ಗಣ್ಯರು, ಹೋರಾಟಗಾರರು, ತಾಲೂಕಿನ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.